ಈಗ ತಾನೇ ನೀವು ಬಿಜೆಪಿ ಅಭ್ಯರ್ಥಿ ರಾಜುಗೌಡರ ಪರವಾಗಿ ಮತಯಾತ್ರೆ ಮಾಡ್ತಾ ಇದ್ದೀರಾ ಸರ್. ಜನದ ಅಭಿಪ್ರಾಯ ಹಾಗೂ ನಿಮ್ಮ ಅಭಿಪ್ರಾಯ ಯಾವ ರೀತಿ ಇದೆ ಸರ್? ಜನರ ಅಭಿಪ್ರಾಯ ಮತ್ತು ನನ್ನ ಅಭಿಪ್ರಾಯ ಎರಡೂ ಒಂದೇ. ರಾಜುಗೌಡರ ಅವ್ರ ಮನಸ್ಸುಗಳನ್ನು, ಎಲ್ಲರ ಮನಸ್ಸುಗಳನ್ನು ಗೆದ್ದಿರೋದಿದೆ ಅಂತ. ಸೊ ಹಾಗಾಗಿ ನನ್ನ ಅಭಿಪ್ರಾಯ ಬೇರೆ, ರಾಜುಗೌಡರ ಅಭಿಪ್ರಾಯ ಬೇರೆ, ಮತ್ತು ಅವ್ರನ್ನ ಪ್ರೀತಿ ಮಾಡುವಂಥ ಜನರ ಅಭಿಪ್ರಾಯ ಬೇರೆ ಅಲ್ಲ. ಮೂರೂ ಕೂಡ ಒಂದೇ ಆಗಿರುವಂಥದ್ದು. ಯಾವಾಗ ಇವೆರಡೂ ಕೂಡ ಈ ಮೂರೂ ಸಮ್ಮಿಶ್ರಣ ಆಗುತ್ತೆ ಗೊತ್ತಾ, ಆವಾಗ ಒಂದು ಗೆಲುವು ಖಂಡಿತವಾಗ್ಲೂ ಇರುತ್ತೆ. ನಾನು ಇಷ್ಟು ಇದನ್ನು ಮಾಡಿದ್ದೀನಿ, ಈಗ ರೋಡ್ ಶೋಗಳಾಗಿರ್ಬೋದು, ಇಷ್ಟು ಜನರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವರಲ್ಲಿ ಕಂಡಿರೋದು ಒಂದೇ, ನನಗೆ ರಾಜುಗೌಡರ ಮೇಲೆ ಇರೋವಂಥ ಅಪಾರವಾದ ಪ್ರೀತಿ. ಅದು ಒಂದು ಕಡೆ ಮಾತ್ರ ಅಲ್ಲ ಆಗಿರೋದು. ಅವರಿಗೆ ರಾಜುಗೌಡರ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ರಾಜುಗೌಡರಿಗೆ ತಮ್ಮ ಜನರ ಮೇಲೆ ಇರುವಂಥದ್ದು ನಾನು ಕಂಡಿರೋದು. ಇವತ್ತು ಬಹಳ ಖುಷಿಯಿಂದನೇ ಇಲ್ಲಿ ಜನಗಳನ್ನು ಭೇಟಿ ಮಾಡುವಂಥದ್ದು ನಮಗೆ ಸಿಕ್ಕಂಥ ಸದವಕಾಶ, ಇದು ಸೌಭಾಗ್ಯ ಇದೆ. ಏಕೆಂದರೆ ಒಳ್ಳೆಯವರ ಪರವಾಗಿ ಮಾತಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಗೊತ್ತಾ, ಅವಕಾಶ ಸಿಗುತ್ತೆ ಗೊತ್ತಾ. ಇವತ್ತು ಭಗವಂತ ನನಗೆ ಕೊಟ್ಟಿದ್ದಾನೆ. ಒಳ್ಳೆಯವರ ಜೊತೆಯಲ್ಲಿ ಒಳ್ಳೆಯವರ ಸಂಘ ಸಿಗೋದು ಭಾಳ ಅಪರೂಪ ರೀ. ಇದು ಇವತ್ತು ಒಳ್ಳೆಯವರ ಸಂಘ ನಮಗೆ ಸಿಕ್ಕಿದೆ ಅಂತ ಅನ್ನೋದಾದರೆ ಇಲ್ಲಿಯ ಜನಕ್ಕೆ ಮತ್ತು ರಾಜುಗೌಡರಿಗೆ, ಅವರ ಸುಪುತ್ರ ಅವ್ರಿಗೆ ಸೇರಬೇಕಾಗಿರುವಂಥದ್ದು ಚಿರಋಣಿಯನ್ನು ನಾನು ಅದೃಷ್ಟವಂತ. ಇಲ್ಲೆಲ್ಲ ಬಂದು ಎಲ್ಲರನ್ನೂ ಕೂಡ ಭೇಟಿ ಮಾಡುವಂಥದ್ದು ಅವಕಾಶ ನನಗೆ ಸಿಕ್ಕಿರುವಂಥದ್ದು. ಸರ್, ಅದೇ ಕಾಂಗ್ರೆಸ್ ಗ್ಯಾರಂಟಿಗಳು ಹೇಳ್ತಾರೆ, ಅದರ ಜೊತೆಗೂ ಇವತ್ತು ನೀವು ಕಾಂಗ್ರೆಸ್ ವಿರುದ್ಧವಾಗಿ ಮತಯಾಚನೆ ಮಾಡಿದಾಗ, ವಿರುದ್ಧ ಅನ್ನೋಕ್ಕಿಂತ ರಾಜುಗೌಡರ ಪರವಾಗಿ ಮತಯಾಚನೆ ಮಾಡಿದಾಗ ನಿಮ್ಮ ಅನಿಸಿಕೆಯಲ್ಲಿ ಜನರು ಏನಾದ್ರು ಶೇರ್ ಮಾಡ್ಕೊಂಡ್ರಾ? ನಿಮ್ಮ ಜೊತೆ ಏನಾದ್ರು ಮಾತುಕತೆ ನಡೀತಾ? ನಾನು ಅವಾಗಲೂ ಕೂಡ ಹೇಳಿದ್ದೀನಿ, ನನಗೆ ರಾಜಕೀಯ ಗೊತ್ತಿಲ್ಲ. ನಾನು ಅಲ್ಲಿ ಇದರಲ್ಲೂ ಕೂಡ ನಾನು ಹೇಳಿದೆ, ರಾಜಕೀಯ ನನಗೆ ಗೊತ್ತಿಲ್ಲ. ಆಮೇಲೆ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಗುರುತಿಸೋದಕ್ಕೆ ರಾಜಕೀಯ ಗೊತ್ತಿರಲೇಬೇಕು ಅನ್ನೋದೇನಿಲ್ಲ. ಅದು ತಂತ್ರಾಂತರದಿಂದ ನಡ್ಕೊಂಡು ಬಂದಿರುವಂಥದ್ದು. ನಾನು ಅವಾಗ ಭಾಳ ಸಲನೂ ಹೇಳಿದ್ದೀನಿ, ಇನ್ನೊಂದು ಸಲ ನಾನು ಇಲ್ಲಿ ರಾಜುಗೌಡರ ಸ್ನೇಹಿತನಾಗಿನೋ ಅಥವಾ ಅವ್ರನ್ನ ತುಂಬ ಚೆನ್ನಾಗಿ ಬಲ್ಲೆ ಅಂತನೋ ಅದಕ್ಕಿಂತ ಹೆಚ್ಚಾಗಿ ಅವರ ಅಭಿಮಾನಿಯಾಗಿದ್ದೆ ನಾನು. ಅವರ ಗುಣಕ್ಕೆ ಅಭಿಮಾನಿಯಾಗಿದ್ದೆ ನಾನು. 4 ಜನಕ್ಕೆ ರಾಜುಗೌಡರ ಒಳ್ಳೆಯತನವನ್ನು ನನಗೂ ಗೊತ್ತಿದೆಯಲ್ವ, ಅದು ಇನ್ನೊಂದು 4 ಜನಕ್ಕೆ ಗೊತ್ತಾಗಲಿ ಅಂತ ಅನ್ನೋವಂಥದ್ದು ಅಂತ ಹೇಳೋಕ್ಕೆ ಅಂತ ಬಂದೆ. ನೋಡಿದ್ರೆ ಇಲ್ಲಿ ನಾನೇ 4 ಜನಕ್ಕೆ ಹೇಳ್ತೀನಿ, ಇಲ್ಲಿರೋರು ಎಲ್ಲರಿಗೂ ಕೂಡ ಅವರ ಒಳ್ಳೆಯತನವನ್ನು ಗೊತ್ತು. ಒಳ್ಳೆಯ ಅಭ್ಯರ್ಥಿ ಈ ಪ್ರಾಂತ್ಯಕ್ಕೆ ಸಿಕ್ಕಿ, ಈ ಕ್ಷೇತ್ರಕ್ಕೆ ಸಿಕ್ಕಿ ಅಂತ ಅನ್ನೋದಷ್ಟೇ. ಥ್ಯಾಂಕ್ ಯು ಸರ್.